ಮೂವಿ ಮಾತ್ರ ಸೂಪರ್ ಆಗೈತೆ. ಕನ್ನಡದ ಜನತೆ ಬಂದು ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಬೇಕು. ಇಂಥ ಪ್ರತಿಭೆಗಳನ್ನ ಬೆಳೆಸ್ಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಇದು ಕರ್ನಾಟಕದಲ್ಲಿ 3ನೇ ಮೂವಿ ರಿಯಲ್ ಗ್ಯಾಂಗ್ಸ್ಟರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಒಂದು ಓಮು, ಒಂದು ಕರಿಯ, ಒಂದು ಸೂರ್ಯಣ್ಣ. ಎಲ್ಲ ಕನ್ನಡದ ಜನ ಬರಬೇಕು, ಸಪೋರ್ಟ್ ಮಾಡಬೇಕು, ಮೂವಿನ ಬೆಳೆಸ್ಬೇಕು, ಮೂವಿನ ಸೂಪರ್ ಹಿಟ್ ಮಾಡಬೇಕು. ಸೊ ಸೂರ್ಯಣ್ಣ ಅಂತ ಸಲ್ಗ ಸಿನಿಮಾದಲ್ಲಿತ್ತು, ಏನಾದರೂ ಕನೆಕ್ಷನ್ ಇದೆಯಾ? ಅದನ್ನ ಫಿಲಮ್ ಬಂದು ನೋಡ್ರೆ ಗೊತ್ತಾಗುತ್ತೆ. ಅಷ್ಟು ಕಲೆಕ್ಷನ್ ಇಲ್ಲ. ಹೆಸರು ಮಾತ್ರ ಸೂರ್ಯಣ್ಣ ಅಂತ ಇದೆ. ಫಿಲಮ್ ಟೋಟಲಿ ಡಿಫ್ರೆಂಟ್ ಆಗಿದೆ. ಪ್ರತಿಯೊಬ್ಬ ಹೊಸ ಕಲಾವಿದರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ಕರ್ನಾಟಕದವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಮತ್ತೆ ಮೂವಿ ಮಾತ್ರ ಒಂದು ಸೋಷಿಯಲ್ ಓರಿಯೆಂಟೆಡ್ ತರ ಇದೆ. ಬಂದು ನೋಡಿದ್ರೆ ಸೂಪರ್ ಆಗಿದೆ. ಬಂದು ಸೂರ್ಯಣ್ಣ ಮೂವಿಗೆ ಸಪೋರ್ಟ್ ಮಾಡಿ. ಚಲೋ ಚೆನ್ನಾಗಿದೆ ಸರ್, ಪಿಕ್ಚರ್ ಸೂಪರ್ ಇದೆ ಸರ್. ಕನ್ನಡದವ್ರೆಲ್ಲ ನೋಡ್ಬೇಕು ಸರ್. ನಮ್ದು ಹುಬ್ಳಿ ಸರ್, ಟಿಕೆಟ್ ಎಲ್ಲ ತೆಗ್ಸಿದ್ದೀನಿ ಟ್ರೈನ್ದ. ಆದ್ರೆ ಈ ಪಿಕ್ಚರ್ ನೋಡಕ್ ಬಂದಿದ್ದೀನಿ ಸರ್. ನಾನು ಈ ಪಿಕ್ಚರ್ ಕಷ್ಟಪಟ್ಟು ನೋಡ್ಬೇಕು ಸರ್. ಅವ್ರ ಭಾಳ ದುಡ್ಡು ಹಾಕಿದಾರೆ ಸರ್. ಸೊ ಸಲ್ಗ ರೀತಿ ಹಿಟ್ ಆಗುತ್ತಾ? ಹಾಂ ಸರ್, ಸಲ್ಗ ರೀತಿ ಹಿಟ್ ಆಗುತ್ತಾ ಸರ್? ಹಿಟ್ ಆಗ್ಬೇಕು ಸರ್. ನಮ್ಮ ಕನ್ನಡ ಜನ ಎಲ್ಲ ನೋಡ್ಬೇಕು ಸರ್. ಚೆನ್ನಾಗಿದೆ ಸರ್, ಪೂರ ಚೆನ್ನಾಗಿದೆ. ನೀವು ಒಂದ್ಸಲ ನೋಡಿ, ಬೇಜಾರಿಲ್ಲ ಸರ್. ಎಲ್ಲ ಫುಲ್ ಸ್ಟೋರಿ ಪೂರ್ತಿ ಚೆನ್ನಾಗಿದೆ ಸರ್. ಚಿತ್ರ ನೋಡ್ಕೊಂಡು ಬಂದೆ. ಇದು ಸೂರ್ಯಣ್ಣ ಅನ್ನೋ ಒಂದು ಟೈಟಲ್ನ ತಗೊಂಡು ಚೆನ್ನಾಗಿ ಫಿಲಮ್ ಮಾಡಿದ್ದಾರೆ. ಇದು ರೌಡಿಸಮ್ ಏನಕ್ಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದಮೇಲೆ ನಾನು ನೋಡಿದಿರೋದು ಇದು ಡಿಫ್ರೆಂಟ್ ಆಗಿದೆ. ರೌಡಿಗಳು ಯಾರು ಚಿಕ್ಕಂದಿನಿಂದಲೇ ಬೆಳೆಯಲ್ಲ. ಅವರ ಒಂದು ಕಷ್ಟ ಸುಖಗಳು, ಅವ್ರ ಮೇಲೆ ಆಗಿರೋ ಒಂದು ತೊಂದರೆಗಳು, ಮತ್ತು ಅವ್ರಿಗೆ ಏನು ಒಳ್ಳೆಯದು ಕೆಟ್ಟದಾಗಿರುತ್ತೆ ಅದನ್ನು ನೋಡಿ ರೌಡಿಸಮ್ನ ಅವರು ಉದ್ಭವ ಆಗ್ಬಿಡುತ್ತೆ ತಾನಾಗೆ. ರೌಡಿಸಮ್ ಆಗಬಾರ್ದು ಅಂತ ಇಲ್ದಿರೋ ರೌಡಿ ಆಗಿಬಿಡ್ತಾನೆ ಅನ್ನೋರು ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬೇರೆ ರೌಡಿಸಮ್ಗಳಿಗಿಂತ ಈ ರೌಡಿಸಮ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದರಲ್ಲಿ ಪಾತ್ರಧಾರಿ ಮಾಡಿರೋ ಒಂದು ಹೀರೋಯಿನ್ ಆಗಿರ್ಬೋದು, ಇಲ್ಲ ಸೈಡ್ ಫಿಲಮಲ್ಲಿ ಮಾಡಿರೋರು ಅವ್ರುಗಳಾಗ್ಬಿಟ್ಟು ಎಲ್ಲ ಪಾತ್ರಗಳು ಚೆನ್ನಾಗಿದೆ. ಇದರಲ್ಲಿ ಮಗುವೂ ಒಂದು ಆ್ಯಕ್ಟಿಂಗ್ ಮಾಡಿದೆ. ಮಗುಗೆ ಮತ್ತು ಹೆಂಡತಿಗೋಸ್ಕರ ಅವ್ರು ಏನಕ್ಕೊಂದು ರೌಡಿಸಮ್ ಬೆಳೀತಾರೆ ಅಂತ ಹೇಳಿ. ಯಾಕಂದರೆ ನಾನು ಚಿತ್ರ ನೋಡಿದ್ದೀನಿ, ಫುಲ್ ಹೇಳೋಕ್ಕೆ ಇಷ್ಟಪಡಲ್ಲ. ಜನ ಥಿಯೇಟ್ರಲ್ಲಿ ಬಂದು ಚಿತ್ರಗಳನ್ನ ನೋಡಿ ಇಂಥ ಪ್ರತಿಭೆಗಳನ್ನ ಬೆಳೆಸಬೇಕು. ಈ ಥರ ಎಷ್ಟೋ ರೌಡಿಸಮ್ ಬಂದಿದೆ, ಇದೇ ಥರ ಬಂದಿದೆ. ಮುಂದೇನು ರೌಡಿಸಮ್ ಬೆಳಿಬಾರ್ದು ಅನ್ನೋ ಒಂದು ಇದರಿಂದ ನಾನು ಹೇಳ್ತೀನಿ, ರೌಡಿಸಮ್ ಆಗಾಗ ಬರೋದಿಲ್ಲ ಸರ್. ದಯವಿಟ್ಟು ಬಂದು ಚಿತ್ರಗಳನ್ನ ನೋಡಿ, ಕನ್ನಡ ಚಿತ್ರಗಳನ್ನ ನೋಡಿ. ಅದು ರೌಡಿಸಮ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಒಂದು ಒಳ್ಳೇದಾಗಿರ್ಬೋದು. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹೊಸ ಪ್ರತಿಭೆಗಳು, ಒಂದು ಡೈರೆಕ್ಟರ್ ಆಗಲಿ, ಒಂದು ಹೀರೋ ಆಗಲಿ, ಒಂದು ಸಿನಿಮಾ ಯಾರೇ ಆಗಲಿ, ಅವ್ರನ್ನ ಬೆಳೆಸಿ, ಹೊಸಬ್ರನ್ನ ಬೆಳೆಸಿ. ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಆಲ್ರೆಡಿ ಹಳಬ್ರು ಎಲ್ಲ ಹೋಗ್ತಾ ಇದ್ದಾರೆ, ಹೊಸಬ್ರು ಬರಬೇಕು. ಹೊಸ ಪ್ರತಿಭೆ ಬಂದಾಗ ಚಿತ್ರರಂಗಕ್ಕೆ ಒಂದು ಒಳ್ಳೆ ಸಿಗುತ್ತೆ ಅಂತ ಹೇಳಿ ಈ ಟೈಮ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಚಿತ್ರಗಳನ್ನ ನೋಡಿ. ಇದು ಚಿತ್ರಗಳು ನೋಡಿ ನನ್ನ ಅಂತಿಕೆ ಚೆನ್ನಾಗಿದೆ. ಬಂದು ನೋಡಿ. 100 ಡೇಸ್ ಗ್ಯಾರಂಟಿ ಚೆನ್ನಾಗಿದೆ. ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ. ಫಸ್ಟಿಂದ ಕೊನೆಯವರೆಗೆ ಬೇಜಾರು ಮಾತ್ರ ಆಗೋದಿಲ್ಲ. ಬಂದು ನೋಡಿ. 100 ಡೇಸ್ ಪಕ್ಕ ಗ್ಯಾರಂಟಿ ಓಡುತ್ತೆ. 100 ಡೇಸ್ ಒಂದು ಫೋಟೋ ನೋಡಿ. 100 ಡೇಸ್ ಗ್ಯಾರಂಟಿ ಚೆನ್ನಾಗಿದೆ. ಬಂದು ನೋಡಿ. ತುಂಬ ಚೆನ್ನಾಗಿದೆ. ಯಾವುದೇ ಬೇಜಾರು ಮತ್ತು ಆಗೋದು. ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ. ತುಂಬ ಅಂದರೆ ಒಂದು ರೋಡಿಸಮ್ಮಲ್ಲಿ ಇರೋದ್ರಲ್ಲಿ ಏನಂದರೆ ಹಿಂದೆ ಏನಿದೆ ಕತೆ ಅನ್ನೋದು ಒಂದು ಲೈಟಾಗಿ ತೋರಿಸಿದ್ದಾರೆ. ನೋಡಿ, ಬಂದು ನೋಡಿ. 100% ಗ್ಯಾರಂಟಿ. ತುಂಬ ಚೆನ್ನಾಗಿದೆ. ಅರ್ಥ ಆಗಿದೆ. ಮೆಸೇಜ್ ಅದೇ ಅವೇರ್ನೆಸ್. ರೌಡಿಸಮ್ ಮಾಡಿದ್ರು ಏನು ಮಾಡಿದ್ರು ಸಾಯೋದೇ ಸಣ್ಣದಾಗಿದೆ. ನಮಗೂ ಒಂದು ಚಾನ್ಸ್ ಕೊಟ್ಟಿದ್ರೆ ನಾವು ಥಿಯೇಟ್ರಲ್ಲಿ ಫಸ್ಟ್